ನಮಸ್ಕಾರ ವೀಕ್ಷಕರೇ. ಬಿಹಾರದಲ್ಲಿ ಇನ್ನೂ ಒಂದು ಹಂತದ ವೋಟಿಂಗ್ ಮಾತ್ರ ಮುಗಿದಿದೆ. ಆದರೆ ಅಷ್ಟರಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ದೊಡ್ಡ ಮಟ್ಟದ ವಿಶ್ವಾಸವನ್ನ ಹೊರಡಿಸಿದ್ದಾರೆ. ಎನ್ಡಿಎ 160ಕ್ಕೂ ಹೆಚ್ಚು ಸೀಟ್ ಗೆಲ್ಲೋದು ಪಕ್ಕ ಅಂತ ಹೇಳಿದ್ದಾರೆ. ಎಲ್ಲಾ ಪಕ್ಷದವರು ಈ ರೀತಿ ವಿಶ್ವಾಸವನ್ನ ಹೊರಡಿಸ್ತಾರೆ ಅನ್ನೋದು ವಾಸ್ತವ. ಆದ್ರೆ ಅಮಿತ್ ಶಾ ಹೇಳಿಕೆಗೆ ಒಂದು ಬಲವಾದ ಕಾರಣ ಇದೆ. ರಿಸಲ್ಟ್ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನೊಂದೆಡೆ ಫಸ್ಟ್ ಫೇಸ್ ಮುಗಿತಾ ಇದ್ದ ಹಾಗೆ ಸರ್ವೆಗಳಲ್ಲೂ ಕೂಡ ಬದಲಾವಣೆ ಆಗಿದ್ದು ಎನ್ಡಿಎ ಕಡೆಗೆ ದೊಡ್ಡ ಮಟ್ಟದಲ್ಲಿ ನಂಬರ್ಗಳನ್ನ ಕೊಡ್ತಾ ಇವೆ. ಹಾಗಿದ್ರೆ ಮೊದಲ ಫೇಸ್ ಬಳಿಕ ಗೊತ್ತಾದ ವಿಷಯ ಏನು, ಯಾರಿಗೆ ಪ್ಲಸ್ ಆಗಿದೆ ಅನ್ನೋದರ ಚರ್ಚೆ ಜೋರಾಗಿದೆ. ಇನ್ನೊಂದೆಡೆ ದೊಡ್ಡ ಮಟ್ಟದಲ್ಲಿ ಫ್ರಸ್ಟ್ರೇಟ್ ಆಗಿರೋ ರಾಹುಲ್ ಗಾಂಧಿ ಈಗ ಮಾಧ್ಯಮಗಳನ್ನ ಟಾರ್ಗೆಟ್ ಮಾಡಿ ಸುದ್ದಿ ಆಗ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಬಗ್ಗೆ ವಿವರ ನೀಡೋದಕ್ಕೂ ಮುಂಚೆ ಒಂದು ಮಾತನ್ನ ಹೇಳಿಬಿಡ್ತೀವಿ. ಸಮೀಕ್ಷೆಗಳು ಏನೇ ಬಂದ್ರೂ ಅಂತಿಮವಾಗಿ ರಿಸಲ್ಟ್ ಏನು ಬರುತ್ತೋ ಅದೇ ವಾಸ್ತವ. ಸಮೀಕ್ಷೆಯಲ್ಲಿ ಏನಿದೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದೀವಿ ಹೊರತು ಇಂಥವರೇ ಗೆಲ್ತಾರೆ ಇಂಥವರೇ ಸೋಲ್ತಾರೆ ಅನ್ನೋದನ್ನ ನಮ್ಮ ಕಡೆಯಿಂದ ಪ್ರೆಡಿಕ್ಟ್ ಮಾಡ್ತಾ ಇಲ್ಲ. ಈಗ ವಿಷಯಕ್ಕೆ ಬರೋದಾದ್ರೆ, ಮೊದಲ ಫೇಸ್ ವೋಟಿಂಗ್ ಮುಗಿತಾ ಇದ್ದ ಹಾಗೆ ಗೃಹ ಸಚಿವ ಅಮಿತ್ ಶಾ ಎನ್ಡಿಎ ಗೆಲ್ಲೋ ಬಗ್ಗೆ ಬಹುದೊಡ್ಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎರಡನೇ ಹಂತದ ಮತದಾನ ನಡೆಯೋ ಕ್ಷೇತ್ರಗಳಲ್ಲಿ ಪ್ರಚಾರದಲ್ಲಿ ತೊಡಗಿರೋ ಅಮಿತ್ ಶಾ ಸಾವಿರಾರು ಜನರು ಸೇರಿದ್ದ ಸಮಾವೇಶದಲ್ಲಿ ಎನ್ಡಿಎಗೆ 160ಕ್ಕೂ ಹೆಚ್ಚು ಸೀಟ್ಗಳು ಬರುತ್ತೆ, ಈ ಬಾರಿ ಐತಿಹಾಸಿಕ ಜಯವನ್ನ ಸಾಧಿಸ್ತೀವಿ ಅನ್ನೋ ಆತ್ಮವಿಶ್ವಾಸದ ನುಡಿಗಳನ್ನ ಆಡಿದ್ದಾರೆ. ಇದು ಎನ್ಡಿಎ ವಿಶ್ವಾಸವನ್ನ ಹೆಚ್ಚಿಸೋದರ ಜೊತೆಗೆ ಘಟಬಂಧನ ನಾಯಕರಿಗೆ ನಡುಕವನ್ನು ಹುಟ್ಟಿಸ್ತಾ ಇದೆ. ಮೊದಲ ಹಂತದ ಮತದಾನ ಆದ ಬೆನ್ನಲ್ಲೇ ಈ ಮಾತು ಬಂದಿರೋದ್ರಿಂದ ಅಲ್ಲೇ ಸುಳಿವು ಸಿಕ್ಕಿದೆ ಅನ್ನೋದನ್ನ ಅಂದಾಜಿಸಬಹುದು. ಹಾಗಿದ್ರೆ ಮೊದಲ ಹಂತದಲ್ಲಿ ಆಗಿದ್ದೇನು ಅಂತ ನೋಡ್ತಾ ಹೋದ್ರೆ, ಈ ಬಾರಿ ಬಿಹಾರ ರಾಜಕೀಯ ಇತಿಹಾಸದಲ್ಲೇ ಹೆಚ್ಚು ವೋಟಿಂಗ್ ನಡೆದಿದೆ. ನವೆಂಬರ್ 6ರ ಗುರುವಾರದಂದು ನಡೆದ ಮೊದಲ ಹಂತದ ವೋಟಿಂಗ್ ನಲ್ಲಿ ಆಗಿರೋ ಒಟ್ಟು ಮತದಾನ 65.08%. 2020ಕ್ಕೆ ಹೋಲಿಸಿದ್ರೆ ಸರಿಸುಮಾರು 8% ಹೆಚ್ಚಿಗೆ ವೋಟಿಂಗ್ ನಡೆದಿದೆ. ಹಾಗಿದ್ರೆ ವೋಟಿಂಗ್ ಹೆಚ್ಚಾಯಿತು ಅಂದ್ರೆ ಅದರ ಲಾಭ ಎನ್ಡಿಎಗೆ ಆಗಿಬಿಡುತ್ತಾ ಅಂತ ಕೇಳಿದ್ರೆ ಇಲ್ಲಿ ಎರಡು ರೀತಿಯ ಥಿಯರಿಗಳನ್ನ ಗಮನಿಸಬೇಕಾಗುತ್ತೆ. ಮೊದಲ ಹಂತದಲ್ಲಿ ಯಾವೆಲ್ಲ ಕ್ಷೇತ್ರಗಳಿಗೆ ಚುನಾವಣೆ ನಡೀತು, ಆ ಕ್ಷೇತ್ರಗಳ ಹಿಸ್ಟರಿ ಹೇಗಿತ್ತು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಮೊದಲ ಹಂತದಲ್ಲಿ ದಕ್ಷಿಣ ಗಂಗಾದ ಕ್ಷೇತ್ರಗಳಲ್ಲಿ ಮತದಾನ ನಡೆದಿದ್ದು ಈ ಕ್ಷೇತ್ರಗಳನ್ನೇ ಬಿಹಾರ ರಾಜಕೀಯದ ನಾಡಿ ಮಿಡಿತ ಅಂತ ಕರೆಯಲಾಗುತ್ತೆ. ಮಿಥಿಲಾಂಚಲ, ಕೋಸಿ, ಮುಂಗರ್ ಹಾಗೂ ಭೋಜ್ಪುರಿ ಬೆಲ್ಟ್ನಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆದಿದೆ. 2020ರಲ್ಲಿ ಈ ಪ್ರಾಂತ್ಯದಲ್ಲಿ ಬರೋ ಸುಮಾರು 121 ಕ್ಷೇತ್ರಗಳಲ್ಲಿ ಎನ್ಡಿಎ ಹಾಗೂ ಘಟಬಂಧನಕ್ಕೂ ನೆಕ್ ಟು ನೆಕ್ ಫೈಟ್ ಇತ್ತು. ಕಳೆದ ಬಾರಿ ಇಲ್ಲಿ ಆರ್ಜೆಡಿ ಪ್ರಾಬಲ್ಯ ಮೆರೆದಿದ್ರಿಂದ ಎಡಪಕ್ಷಗಳು ಹಾಗೂ ಉಳಿದ ಮಿತ್ರರ ಸಹಾಯದಿಂದ 61 ಸೀಟುಗಳನ್ನ ಗೆದ್ರೆ ಎನ್ಡಿಎ ಸುಮಾರು 59 ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಅಲ್ಲಿಗೆ ಇಬ್ಬರ ನಡುವೆ ಇರೋ ವ್ಯತ್ಯಾಸ 2 ಸೀಟ್ ಮಾತ್ರ. ಅದರಲ್ಲೂ ಘಟಬಂಧನವೇ ಮುಂದಿರೋದ್ರಿಂದ ಹೇಗೆ ಎನ್ಡಿಎ ವಿಶ್ವಾಸ ಹೆಚ್ಚಾಗಿದೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಈಗ ವೋಟಿಂಗ್ ಪರ್ಸೆಂಟೇಜ್ ಫ್ಯಾಕ್ಟರ್ ಮುನ್ನೆಲೆಗೆ ಬರ್ತಾ ಇರೋದು. ಫಸ್ಟ್ ಫೇಸ್ ವೋಟಿಂಗ್ ಗ್ರೌಂಡ್ ರಿಯಾಲಿಟಿ ಪ್ರಕಾರ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣವೇ ಮಹಿಳೆಯರು ಅನ್ನೋದು. ಸಮೀಕ್ಷೆಗಳ ಪ್ರಕಾರ ಈ ಬಾರಿ ಮಹಿಳೆಯರೆಲ್ಲ ದೊಡ್ಡ ಮಟ್ಟದಲ್ಲಿ ನಿತೀಶ್ ಕುಮಾರ್ ಬೆನ್ನಿಗೆ ನಿಂತಿದ್ದಾರೆ. ಮಹಿಳಾ ಪರ ಯೋಜನೆ ಹಾಗೂ ಪಿಂಚಣಿ ಹೆಚ್ಚಳದಿಂದ ಫುಲ್ ಖುಷ್ ಆಗಿರೋ ಮಹಿಳೆಯರು ನಿತೀಶ್ ಕುಮಾರ್ಗೆ ಜೈ ಹೋ ಎಂದಿದ್ದಾರೆ ಅನ್ನೋದು. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮಾಧ್ಯಮದವರು ಒಬ್ಬ ವ್ಯಕ್ತಿಯನ್ನ ಮಾತನಾಡಿಸುವಾಗ, ನಾನು ಲಾಟಿನಿಗೆ ವೋಟ್ ಹಾಕಿದ್ದೀನಿ, ಪ್ರತಿ ಸಲವೂ ಲಾಟಿನ್ಗೆ ವೋಟ್ ಹಾಕ್ತಾ ಬಂದಿರೋದು, ಆದ್ರೆ ನನ್ನ ಹೆಂಡತಿ ಈ ಬಾರಿ ನಿತೀಶ್ ಕುಮಾರ್ಗೆ ವೋಟ್ ಹಾಕಿದ್ದಾಳೆ, ನಾನು ಎಷ್ಟು ಸಲ ಹೇಳಿದ್ರು ಆಕೆ ಕೇಳಲಿಲ್ಲ, ಅವಳು ಎನ್ಡಿಎಗೆ ವೋಟ್ ಹಾಕಿದ್ದಾಳೆ ಅಂತ ಹೇಳ್ತಾರೆ. ಇಂಥ ಹಲವು ಕೇಸ್ಗಳು ನಡೆದಿರಬಹುದು ಅನ್ನೋ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿವೆ. ಇನ್ನು ಇದಕ್ಕೆ ಪುಷ್ಟಿ ನೀಡೋ ಹಾಗೆ ವೋಟಿಂಗ್ ದಿನವೇ ಆರ್ಜೆಡಿ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಒಂದು ಆರೋಪವನ್ನ ಮಾಡಿದ್ರು. ಬಿಜೆಪಿ ಸ್ಪೆಷಲ್ ಟ್ರೈನ್ಗಳ ಮೂಲಕ ಹೊರಗಿನಿಂದ ಜನರನ್ನ ಕರೆಸಿ ವೋಟ್ ಹಾಕಿಸಿ ಮತ್ತೆ ಅವರನ್ನ ವಾಪಸ್ ಕಳಿಸಿಕೊಡ್ತಾ ಇದೆ ಅಂತ. ಇದು ಎಂತ ಬಾಲಿಶ ಹೇಳಿಕೆ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಹೊರ ಊರುಗಳಲ್ಲಿರೋ ಬಿಹಾರಿಗಳಿಗೆ ಸಹಾಯ ಆಗ್ಲಿ ಅಂತ ಈ ವ್ಯವಸ್ಥೆ ಮಾಡಿರ್ತಾರೆ. ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾದಷ್ಟು ಅದರ ಲಾಭ ಎನ್ಡಿಎಗೆ ಅನ್ನೋ ಅಭಿಪ್ರಾಯ ಅವರಲ್ಲೂ ಇದೆ ಅನ್ನೋ ಲೆಕ್ಕಾಚಾರ ನಡೆದಿದೆ. ಇನ್ನು ಅಮಿತ್ ಶಾ ವಿಶ್ವಾಸಕ್ಕೆ ಪುಷ್ಟಿ ನೀಡೋ ಹಾಗೆ ಸಟ್ಟಾ ಬಜಾರ್ ಸರ್ವೆ ಕೂಡ ಎನ್ಡಿಎ ಪರ ಬಂದಿದೆ. ಮೊದಲ ಹಂತದ ವೋಟಿಂಗ್ ಬಳಿಕ ತಮ್ಮ ಲೆಕ್ಕಾಚಾರ ಬಿಚ್ಚಿಟ್ಟಿರೋ ಸಟ್ಟಾ ಬಜಾರ್ ಇದೇ ಸ್ಪೀಡ್ ನಲ್ಲಿ ಹೋದ್ರೆ ಎನ್ಡಿಎ 145 ಕ್ರಾಸ್ ಆಗುತ್ತೆ, ಮಹಾಗಠಬಂಧನ ಅಬ್ಬಬ್ಬ ಅಂದ್ರೆ 86ರಿಂದ 89ಕ್ಕೆ ಬಂದು ನಿಲ್ಲಬಹುದು ಅನ್ನೋದನ್ನ ಹೇಳಿದೆ. ಅಂದಹಾಗೆ ಸಟ್ಟಾ ಬಜಾರ್ ಸಮೀಕ್ಷೆ ಬಗ್ಗೆ ಹಲವರಲ್ಲಿ ಹಲವು ರೀತಿಯ ಅಭಿಪ್ರಾಯಗಳಿವೆ. ಯಾಕಂದ್ರೆ ಇದು ಬೇರೆ ಸಮೀಕ್ಷೆಗಳ ರೀತಿ ಸ್ಯಾಂಪಲ್ ಗಳನ್ನ ಪಡೆದು ನೀಡೋ ವರದಿ ಆಗಿರೋದಿಲ್ಲ. ಬೆಟ್ಟಿಂಗ್ ಆಧಾರದಲ್ಲಿ ಸಿಗೋ ಮಾಹಿತಿಗಳನ್ನ ಆಧರಿಸಿ ಸಟ್ಟಾ ಬಜಾರ್ ಲೆಕ್ಕವನ್ನ ಕೊಡ್ತಾರೆ. ಆದ್ರೆ ಬಹುತೇಕ ಚುನಾವಣೆಗಳಲ್ಲಿ ಸಟ್ಟಾ ಬಜಾರ್ ವರದಿ ಫಲಿತಾಂಶಕ್ಕೆ ಹತ್ತಿರವಾಗಿ ಇರೋ ಕಾರಣ ಪ್ರತಿ ಚುನಾವಣೆ ಬಂದಾಗಲೂ ಸಟ್ಟಾ ಬಜಾರ್ ಸರ್ವೆ ಮೇಲೆ ಎಲ್ಲರೂ ಒಂದು ಕಣ್ಣಿರಿಸೋ ಹಾಗಾಗಿದೆ. ಅಲ್ಲಿಗೆ ವಾತಾವರಣ ಎನ್ಡಿಎ ಕಡೆಗೆ ಇದೆ ಅನ್ನೋದು ಕಾಣಿಸ್ತಾ ಇದೆ.
ಇನ್ನೊಂದು ಪಾಸಿಟಿವ್ ಅಂಶ ಏನು ಅಂದ್ರೆ ಅದು ಕಳೆದ 20 ವರ್ಷಗಳ ಎಲೆಕ್ಷನ್ಗಳಲ್ಲಿನ ಎನ್ಡಿಎ ಪರ್ಫಾರ್ಮೆನ್ಸ್. 2005ರ ಬಳಿಕ ಎನ್ಡಿಎಯ ಅತ್ಯಂತ ಕಳಪೆ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡಿದ್ರೆ ಬಿಜೆಪಿ 53, ಜೆಡಿಯು 43, ಆರ್ಎಸ್ಎಲ್ಪಿ 2, ಎಲ್ಜೆಪಿ 1, ಎಚ್ಎಎಂ 1 ಎಲ್ಲಾ ಸೇರಿ 100. ಅಂದ್ರೆ ಎನ್ಡಿಎ ಬಳಗದ ಅತ್ಯಂತ ಕಳಪೆ ಪರ್ಫಾರ್ಮೆನ್ಸ್ ಕೂಡ ಸೆಂಚುರಿ ಬಾರಿಸಿತ್ತು ಅನ್ನೋದು ಇಲ್ಲಿ ಗಮನಾರ್ಹ ವಿಚಾರ. ಇನ್ನು ಘಟಬಂಧನದ ಬೆಸ್ಟ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡಿದ್ರೆ ಆರ್ಜೆಡಿ 80, ಕಾಂಗ್ರೆಸ್ 27, ಸಿಪಿಐಎಂಎಲ್ 12, ವಿಐಪಿ 4, ಎಡಪಕ್ಷಗಳು 4 ಎಲ್ಲಾ ಸೇರಿ 127. ಅಂದ್ರೆ ಈ ಬಾರಿ ಘಟಬಂಧನ ಎನ್ಡಿಎಯನ್ನ ಬೀಟ್ ಮಾಡಬೇಕು ಅಂದ್ರೆ ಬೆಸ್ಟ್ ಪರ್ಫಾರ್ಮರ್ ಆಗಿ ಹೊರಹೊಮ್ಮಲೇಬೇಕು ಅನ್ನೋದು ಪಕ್ಕ ಆಗಿದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಕಷ್ಟ ಸಾಧ್ಯ ಅನ್ನೋ ವಾತಾವರಣ ಇದೆ. ಇನ್ನು ಇದೆಲ್ಲ ಆಗು ಹೋಗುಗಳ ಮಧ್ಯೆ ಅತ್ತ ರಾಹುಲ್ ಗಾಂಧಿಯ ಚುನಾವಣಾ ಭಾಷಣಗಳು ದಿನದಿಂದ ದಿನಕ್ಕೆ ಗುಣಮಟ್ಟವನ್ನ ಕಳೆದುಕೊಳ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಅಭಿವೃದ್ಧಿ ವಿಚಾರಗಳನ್ನ ಬಿಟ್ಟು ಕಂಪ್ಲೀಟ್ ಔಟ್ ಆಫ್ ದ ಟಾಪಿಕ್ ಹೋಗ್ತಾ ಇರೋ ರಾಹುಲ್ ಗಾಂಧಿ ಈಗ ಮಾಧ್ಯಮದವರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಮಾಧ್ಯಮದವರಿಗೂ ಮೋದಿಗೂ ಅಡ್ಜಸ್ಟ್ಮೆಂಟ್ ಇದೆ, ಮೋದಿಯಿಂದ ಹಣ ಪಡೆದು ಅವರನ್ನ ಮಾತ್ರ ತೋರಿಸ್ತಾ ಇದ್ದಾರೆ, ನನ್ನನ್ನ, ರೈತರನ್ನ, ಇತರ ಯಾವುದೇ ವಿಷಯಗಳನ್ನ ಮೀಡಿಯಾದವರು ತೋರಿಸ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಅದಾನಿ ಅಂಬಾನಿಯನ್ನು ಕೂಡ ಲಿಂಕ್ ಮಾಡಿರೋ ರಾಹುಲ್ ಗಾಂಧಿ ಮೋದಿ ಜಮೀನು ಜಾಗಗಳನ್ನೆಲ್ಲ ಅದಾನಿ ಅಂಬಾನಿಗೆ ಕೊಡ್ತಾರೆ, ಅಂಬಾನಿ ಅದಾನಿ ಮಾಧ್ಯಮದವರನ್ನ ಕಂಟ್ರೋಲ್ ಮಾಡ್ತಾರೆ, ಅವರಿಗೆ ಸಂಬಳ ಕೊಡ್ತಾರೆ, ಸಂಬಳ ಕೊಡೋದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂದ್ರೆ ಅದು ನಿಮ್ಮಿಂದ ಬರುತ್ತೆ ಅಂತ ಜನರ ಕಡೆಗೆ ಕೈ ತೋರಿಸಿದ್ದಾರೆ. ಇದಕ್ಕೆ ಆಧಾರ ಸಾಕ್ಷಿ ಏನಾದ್ರೂ ಇದೆಯಾ ಅನ್ನೋದನ್ನ ಮಾತ್ರ ರಾಹುಲ್ ಹೇಳೋದಿಲ್ಲ. ವಿಷಯ ಏನಂದ್ರೆ ಯಾವ ನಾಯಕ ಏನು ಮಾಡ್ತಾರೆ ಅನ್ನೋದನ್ನ ತೋರಿಸೋದಷ್ಟೇ ಮಾಧ್ಯಮದ ಕೆಲಸ. ರಾಹುಲ್ ಭಾರತದ ಅಭಿವೃದ್ಧಿ ಬಗ್ಗೆ ಮಾತಾಡಿ ಜಗ ಮೆಚ್ಚಿದ ನಾಯಕನ ರೀತಿ ವರ್ತಿಸಿದ್ರೆ ಎಲ್ಲರೂ ರಾಹುಲ್ಗೆ ಕ್ಯಾಮ್ರಾ ಹಿಡಿತಾರೆ, ಇಲ್ಲದೆ ಇದ್ರೆ ಯಾರು ಆ ಕೆಲಸವನ್ನ ಮಾಡ್ತಾ ಇದ್ದಾರೋ ಅವರಿಗೆ ಕ್ಯಾಮ್ರಾ ಹಿಡಿತಾರೆ ಅನ್ನೋದು ವಾಸ್ತವ. ಅಂದ್ಹಾಗೆ ಈಗಲಾದ್ರೂ ಅಷ್ಟೇ ರಾಹುಲ್ ರನ್ನ ಯಾವ ಮಾಧ್ಯಮಗಳು ಕೂಡ ಕಡೆಗಣಿಸಿಲ್ಲ. ಅವರು ನೀಡೋ ತಪ್ಪು ಹೇಳಿಕೆಗಳು, ವಿವಾದಾತ್ಮಕ ನಡೆಗಳು, ಸುಳ್ಳುಗಳು, ಆಧಾರವಿಲ್ಲದ ಆರೋಪಗಳು, ಎಡವಟ್ಟುಗಳು, ಹಿಂದೂ ವಿರೋಧಿ ನೀತಿಗಳು, ಗಲಭೆ ಎಬ್ಬಿಸೋ ಪ್ರಯತ್ನಗಳು, ಅವರು ಎಲ್ಲಿದ್ದಾರೆ, ಭಾರತದಲ್ಲೇ ಇದ್ದಾರಾ, ವಿದೇಶದಲ್ಲಿದ್ದಾರಾ, ಸಂಸತ್ನಲ್ಲಿ ಏನು ಮಾತಾಡಿದ್ರು, ಅದರಲ್ಲಿ ಎಷ್ಟು ವಿವಾದಾತ್ಮಕ ಅಂಶಗಳಿದ್ವು, ಯಾವ ರಾಜ್ಯಕ್ಕೆ ವಿಸಿಟ್ ಮಾಡಿದ್ರು, ಯಾವ ಕಡೆಗೆ ಇನ್ನೂ ಹೋಗೇ ಇಲ್ಲ, ಅಷ್ಟೇ ಯಾಕೆ ವೋಟ್ ಚೋರಿ ಹೆಸರಲ್ಲಿ ಮಾಡಿದ 3-4 ಪ್ರೆಸ್ ಮೀಟ್ಗಳು, ಇದೆಲ್ಲವನ್ನ ತೋರಿಸ್ತಾ ಇರೋದು ಮಾಧ್ಯಮಗಳೇ. ಅದೇ ಕಾರಣಕ್ಕೆ ರಾಹುಲ್ ವ್ಯಕ್ತಿತ್ವ ಏನು ಅನ್ನೋದು ಜನರಿಗೆ ಗೊತ್ತಾಗ್ತಾ ಇರೋದು. ಇಷ್ಟಾದ್ರೂ ರಾಹುಲ್ ಮಾಧ್ಯಮಗಳು ಕೇವಲ ಮೋದಿಯನ್ನ 24 ಗಂಟೆ ತೋರಿಸುತ್ತವೆ ಅಂತ ಹೇಳಿದ್ರೆ ಹೇಗೆ ಅನ್ನೋದು ಮಾಧ್ಯಮದವರ ಪ್ರಶ್ನೆ. ಒಟ್ನಲ್ಲಿ ಬಿಹಾರದ ವಾತಾವರಣ ಒಬ್ಬರಿಗೆ ಪೂರಕವಾಗಿರುವಂತೆ ಕಾಣಿಸ್ತಾ ಇದ್ರೆ ಇನ್ನೊಬ್ಬರಿಗೆ ಸೋಲಿನ ಭೀತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಅದಕ್ಕೆ ತಕ್ಕಂತೆ ಆಯಾ ಪಕ್ಷದ ನಾಯಕರ ಹೇಳಿಕೆಗಳು ಕೂಡ ಇದಕ್ಕೆ ಪುಷ್ಟಿ ಕೊಡ್ತಾ ಇವೆ. ಆದ್ರೆ ಇದೆಲ್ಲವನ್ನು ಉಲ್ಟಾ ಮಾಡುವಂತ ರಿಸಲ್ಟ್ ಬರುತ್ತಾ ಅಥವಾ ಇದೇ ರೀತಿಯ ರಿಸಲ್ಟ್ ಬರುತ್ತಾ ಅನ್ನೋದಕ್ಕೆ ಉತ್ತರ ನವೆಂಬರ್ 14ಕ್ಕೆ ಸಿಗಲಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.